ಕೃಷ್ಣರಾಜಪೇಟೆ ತಾಲ್ಲೂಕಿನ ಸಂತೆಬಾಚಹಳ್ಳಿ ಹೋಬಳಿ ಸಾರಂಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡದಲ್ಲಿ ಇಳಿದಿದ್ದೇವೆ. ಜನತಾದಳ ಕಾಂಗ್ರೆಸ್ ಮೈತ್ರಿ ಎಂದು ಗ್ರಾಮದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಿಡಿಕಾರಿದ ಮನ್ಮೂಲ್ ನಿರ್ದೇಶಕ ಡಾಲು ರವಿ. ಸಾರಂಗಿ PSCS ಸೊಸೈಟಿಯ ಚುನಾವಣೆ 12ನೇ ತಾರೀಕು ನಿಗದಿಯಾಗಿತ್ತು. 4ನೇ ತಾರೀಕು ಚುನಾವಣೆ ನಾಮಪತ್ರದ ಸಲ್ಲಿಸೋ ಕೊನೆ ದಿನ ಆಗಿತ್ತು. ನಾಡಿದ್ದು ನಾವು ಹಿಂದೆ ಎಲ್ಲ ಒಮ್ಮತವಾಗಿ ಒಟ್ಟಾಗಿ ಬಂದು ಎಲ್ಲ 10 ಅಭ್ಯರ್ಥಿಗಳನ್ನು ನಾವು ಕಣದಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ಕೆಲವರು ಆಗದೇ ಇರೋರು, ಅವ್ರ ಸೋಲಿನ ಭಯ ಬಂದಿರೋರು, ಅವ್ರು ಆ ಪಕ್ಷ ಈ ಪಕ್ಷ ಅಂತ ಹೇಳ್ಕೊಂಡು ಓಡಾಡ್ತವ್ರೆ. ನಾವು ಇದು ಪಕ್ಷಾತೀತ. ನಾನು JDS ಅಧಿಕೃತ, ವಿಶ್ವಣ್ಣ JDS ಅಧಿಕೃತ, ನಮ್ಮ ಪಟೇಲರು BJP, ನಂಜುಂಡಪ್ಪ ಹಿಂದಿಂದು ಅಧಿಕೃತ JDS, ಇವರೆಲ್ಲ JDSನವ್ರೆ. ರವಿ ಅಧಿಕೃತ ಪಕ್ಷಕ್ಕೆ ಓಟ್ ಹಾಕಿರೋರು ನಿಂತಿರೋರು. ಕಾಂಗ್ರೆಸ್ಸಿಂದ ಒಬ್ಬ ನಾರಾಯಣನ ಹಾಕೊಂಡೈತೆ. BJP ಮೈತ್ರಿಯಿಂದ ನಮ್ಮ ಮನೋಹರ್ ತಾಯಿ ಇವರೆಲ್ಲರೂ BJP ಸಂಪೂರ್ಣವಾಗಿ ಚರ್ಚಿಸಿ ಮೈತ್ರಿ ಧರ್ಮನೂ ಪಾಲಿಸಿ ಸಹಕಾರ ಸಂಘದ ತತ್ವನೂ ಪಾಲಿಸಿ ಪಕ್ಷಾತೀತವಾಗಿ ಎಲ್ಲ ಗ್ರಾಮದಲ್ಲೂ ಆಯ್ಕೆ ತೀರ್ಮಾನ ತಗೊಂಡು ಮಾಡಿದ್ದೀವಿ. ಯಾರ್ದೋ ಒಂದು ಪಕ್ಷ ಒಬ್ಬ ವ್ಯಕ್ತಿಯ ಬಣ ಅದು. ಈಗ ಅವ್ರೇನು ಮಾಡ್ಕೊಂಡವ್ರೆ, ಒಂದಿಬ್ಬರು 3 ವ್ಯಕ್ತಿಗಳ ಬಣ ಅದು. ಇದು ಪಕ್ಷದ್ದಲ್ಲ. ಈ ಸೊಸೈಟಿ ಉಳಿಗೋಸ್ಕರ ನಾವು ಒಂದು ಇಡೀ ಗ್ರಾಮಗಳಲ್ಲಿ ನಮ್ಮಲ್ಲಿ ಏನು ಬರೋಂಥ 12 ಗ್ರಾಮಗಳಲ್ಲಿ ಚರ್ಚಿಸಿ ನಾವು ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದೀವಿ ಹೊರತು ಯಾರೋ ಒಬ್ಬ ವ್ಯಕ್ತಿ ಹತ್ರಕ್ಕೆ ಹೋಗಿ ಆಯ್ಕೆ ಮಾಡಿಲ್ಲ. ಹಿಂದಿನಿಂದ ಏನು ಚುನಾವಣೆ ಪ್ರಕ್ರಿಯೆ ಸೊಸೈಟಿ ನಡೀತಿತ್ತು ಅದೇ ರೀತಿ ಹಿಂದೆ ನಾರಾಯಣಗೌಡರ ಕಾಲದಲ್ಲೂ ಅದೇ ಪ್ರಕ್ರಿಯೆ ಅವ್ರು ಮಂತ್ರಿ ಆದಾಗಲೂ ನಡೆದಿತ್ತು. ಆದರೆ ಚುನಾವಣೆ ಅನಿವಾರ್ಯವಾಗಿ ನಡೆದಂಥ ಕಾಲದಲ್ಲೂ ನಾವೀಗ ಏನು ಹೇಳ್ಕೊಬತ್ತವ್ರಲ್ಲ